ಕನ್ನಡ ಇಂಡಸ್ಟ್ರಿಗೆ ಆಗಾಗ ಹೊಸ ನಟರು ಬರ್ತಾ ಇರ್ತಾರೆ. ಈಗ ಸೂರ್ಯ ಅನ್ನೋ ಪಾತ್ರದ ಮೂಲಕ ಪ್ರಶಾಂತ್ ಎಂಟ್ರಿ ಆಗ್ತಾ ಇದ್ದಾರೆ. ಅವ್ರ ಕನ್ಸೇನು ಇಂಡಸ್ಟ್ರಿನಲ್ಲಿ? ಸೂರ್ಯ ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು? ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಬಳಗವೇ ಈ ಸಿನಿಮಾದಲ್ಲಿದೆ. ಸೊ ರಿಲೀಸ್ಗೂ ಕೂಡ ಹತ್ರ ಇದೆ. ರಿಲೀಸ್ಗೆ ರೆಡಿ ಆಗಿರುವಂತ ಸಿನಿಮಾ ಬಗ್ಗೆ ಪ್ರಶಾಂತ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸೂರ್ಯ ಅಲಿಯಾಸ್ ಪ್ರಶಾಂತ್, ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಸಿನಿಮಾ, ನಿಮ್ಮ ಆಸೆ ಕನಸು ದೊಡ್ಡದಾಗಿರುತ್ತೆ. ಆ್ಯಕ್ಚುಲಿ ನಮಸ್ಕಾರ ಎಲ್ರಿಗೂ. ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ. ಆಮೇಲೆ ನಮ್ಮ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಡೈರೆಕ್ಟರ್ ಸಾಗರ್ ಸರು ಮತ್ತು ಪ್ರೊಡ್ಯೂಸರ್ ಬಸವರಾಜ್ ಸರು ಮತ್ತು ರವಿ ಬೆನ್ನಿ. ಇವರು ನನಗೊಂದು ಅವಕಾಶ ಕೊಟ್ಟು ನನ್ನನ್ನು ನಂಬಿ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನನಗೆ ಡ್ರೀಮ್ಸ್ ಕಮ್ ಟ್ರೂ ಅಂತಾರಲ್ವ, ಆ ಥರ ಆಗ್ತಾ ಇದೆ. ಆಮೇಲೆ ಇದರಲ್ಲಿ ಮಾಡಿರೋ ಶ್ರುತಿ ಮೇಡಮು, ರವಿಶಂಕರ್ ಸರು, ಕಡ್ಡಿಪುಡಿ ಚಂದ್ರು, ಬಾಲರಾಜ್ ವಾಡಿ ಸರು ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಅವರಿಂದ ನನಗೆ ತುಂಬ ಕಲಿಯೋಕ್ಕೂ ಸಿಕ್ತು. ಯಾವ ಥರ ಆ್ಯಕ್ಟ್ ಮಾಡಬೇಕು, ಹೇಗೆ ಏನು ಪ್ರತಿಯೊಂದನ್ನು ಅವರು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಹಾಗೆ ನಮ್ಮ ಡೈರೆಕ್ಟರ್ ಸರು ಕೂಡ ತುಂಬ ಹೆಲ್ಪ್ಫುಲ್ಲು. ಆಮೇಲೆ ಯಾವ ಥರ ಸೀನ್ ಇರಬೇಕು, ಬಿಫೋರ್ ಹೇಗೆ ಏನು ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ಡ್ರೀಮ್ಸ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಇವಾಗ. ಆಮೇಲೆ ಇವತ್ತು ಟ್ರೈಲರ್ ಲಾಂಚು ನನಗೆ ನಂಬಕ್ಕಾಗ್ತಾ ಇಲ್ಲ, ಅಂದರೆ ಅಷ್ಟು ಖುಷಿ ಆಗ್ತಾ ಇದೆ ಇವತ್ತು. ಈ ಸಿನಿಮಾದಲ್ಲಿ ಪ್ರೀತಿಗಾಗಿ ಒಡೆದಾಡುವಂತಹ ಹುಡುಗ. ಸೊ ಆ ತರ ಒಂದು ಲವ್ ಸ್ಟೋರಿ ನಿಮ್ಮ ರಿಯಲ್ ಲೈಫಲ್ಲಿ ಏನಾದ್ರು ಆಗಿತ್ತಾ? ರಿಯಲ್ ಲೈಫಲ್ಲಿ ಆ ಥರ ಅಂತ ಏನಿಲ್ಲ. ಈ ಸಿನಿಮಾದಲ್ಲೇ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದೆ ಈ ಸ್ಟೋರಿ. ಸೊ ಈ ಸಿನಿಮಾದಲ್ಲಿ ಯಾವ ಥರ ಸ್ಟೋರಿ ಅಂದರೆ, ಒಂದು ಪ್ರೀತಿಗೋಸ್ಕರ ಅಂದರೆ ಒಂದ್ಸಲ ಪ್ರೀತಿ ಮಾಡಿದ್ರೆ ಅದನ್ನು ಕೊನೆವರೆಗೂ ಹೇಗೆ ಕಾಪಾಡೋದು, ಅದಕ್ಕೆ ಫೈಟ್ ಕೊಡೋ ಅಂದರೆ ಪಕ್ಕಾ ಲೋಕಲ್ ಹುಡುಗ ಥರ ಈ ಥರ ಕ್ಯಾರೆಕ್ಟರ್ ಇದೆ ನಂದು ಈ ಸಿನಿಮಾದಲ್ಲಿ. ಈಗ ಒಂದಷ್ಟು ಸಾಂಗ್ಸ್ಗಳು ಕೂಡ ಇದೆ. ಸಾಂಗ್ಸ್ ನೋಡಿದ್ವಿ, ಫುಲ್ ರೊಮ್ಯಾಂಟಿಕ್ ಬಾಯ್ ಆಗಿ ಕಾಣಿಸಿದ್ದೀರಾ. ಟ್ರೇಲರ್ ಅಂತಲೂ ರಗಡ್ ಆಗಿ ಕೂಡ ಕಾಣಿಸಿದ್ದೀರಾ. ಹೇಗೆ ಆ ವೇರಿಯೇಷನ್ ಅಲ್ಲೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸಾಗರ್ ಸರು ಮತ್ತು ಫೈಟ್ ಮಾಸ್ಟರ್. ಫೈಟಿಂಗ್ ಸೀನ್ ಬಂದಾಗ ನಮ್ಮ ಫೈಟ್ ಮಾಸ್ಟರ್ ಕೂಡ ಹಾಗೆ ಫೈಟ್ ಇದೆ ಅಂದರೆ ಅದಕ್ಕೆ 1 ಮಂತ್ ಬಿಫೋರ್ ಯಾವ ಥರ ಟ್ರೈನಿಂಗ್ ತೊಗೋಬೇಕು, ಎಲ್ಲಿ ತೊಗೋಬೇಕು ಪ್ರತಿಯೊಂದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೋರಿಯೋಗ್ರಾಫರ್ ವಸಂತ್ ಕುಮಾರ್ ಅವರು ಕೂಡ 2 ಮಂತ್ಸು ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ ಫುಲ್ ಅವರು ಯಾವ ಥರ ಈ ಹೀರೋಗೆ, ಈ ಪ್ರಶಾಂತ್ಗೆ ಯಾವ ಥರ ಸ್ಟೆಪ್ಸ್ ಬೇಕು ಅದನ್ನೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ತುಂಬ ಖುಷಿ ಆಗ್ತಾ ಇದೆ. ಅದೇ ಮೂಲತಃ ನೀವು ಇಲ್ಲೇ ಹುಟ್ಟಿ ಬೆಳೆದಂತವ್ರು, ಬೆಂಗಳೂರು ಹುಡುಗ. ಸೊ ನಟನೆಗೆ ಬರ್ಬೇಕು ಅಂತ ಯಾಕೆ ಅನ್ನಿಸ್ತು? ಬಂದಾದ್ಮೇಲೆ ಏನೆಲ್ಲ ಕಲಿಕೆ ಕಲಿತು ಬಂದಿದ್ದೀರಾ, ಹೇಗೆ? ಇದು ನಾನು ಆ್ಯಕ್ಚುಲಿ ನಂದು ಆ್ಯಕ್ಟಿಂಗ್ ಕ್ಲಾಸ್ ಆಗಿದೆ. ನಾನು ಪುಣೆಯಲ್ಲಿ ಜಾಬ್ ಮಾಡ್ತಾ ನಂದು ಆ್ಯಕ್ಚುಲಿ ನಾನು ಡಿಪ್ಲೊಮಾ ಮೆಕ್ಯಾನಿಕಲು. ಸೊ ಅಲ್ಲಿ ನನಗೆ ಜಾಬ್ ಸಿಕ್ಕಾದ್ಮೇಲೆ ನಾನು ಅಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಸೊ ನನ್ನ ಫ್ರೆಂಡ್ ಹೇಳ್ದ ಇಲ್ಲೊಂದು ಆ್ಯಕ್ಟಿಂಗ್ ಕ್ಲಾಸ್ ಇದೆ. ನಾನು ಅವ್ನಿಗೆ ರೆಫರ್ ಕೇಳಿದ್ದೆ, ಇಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಆ್ಯಕ್ಟಿಂಗ್ ಕ್ಲಾಸ್ ಇದೆ. ಅವ್ನು ಹೇಳ್ದ ಈಗೀಗಿದೆ ಅಂತ. ಸೊ ಅಲ್ಲೇ 1 ಇಯರ್ ನಾನು ಆ್ಯಕ್ಟಿಂಗ್ ಕ್ಲಾಸು ಕಲಿತು, ಸೊ ಅದಾದಮೇಲೆ ನಾನು ಒಂದು ಸಣ್ಣ ಪುಟ್ಟ ಈ ಸೀರಿಯಲು ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ನಮಗೆ ನಮ್ಮ ಡೈರೆಕ್ಟರ್ ಸಾಗರ್ ಸರ್ ಸಿಕ್ಕಿದ್ರು. ಸೊ ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗುತ್ತೆ. ರವಿಶಂಕರ್ ಸರ್ ಜೊತೆ ಮಾಡ್ಬೇಕು ಅನ್ನೋದು ಒಂದು ಬಿಗ್ ಡ್ರೀಮ್ ಆಗಿರುತ್ತೆ ಎಲ್ರಿಗೂ. ಅದ್ರಲ್ಲೂ ಹೊಸಬ್ರಿಗೆ ಅಂತವ್ರ ಜೊತೆ ಕೆಲಸ ಮಾಡೋದು ಅದೇನೋ ಒಂದು ಕನಸೇ ಇರಬಹುದು. ಸೊ ನೀವು ತುಂಬಾ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಹೇಗ್ ಅನ್ನಿಸ್ತು? ಹೇಗಿರ್ತಾ ಇದ್ರು ಸೆಟ್ ಅಲ್ಲಿ? ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ, ನಾನು ಮುಂಚೆ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಅಂದರೆ ಸಿನಿಮಾದಲ್ಲಿ ಬರೋಕ್ಕಿಂತ ಮುಂಚೆ ಬಿಫೋರು ನಾನು ಅವ್ರದ್ದು ಮೂವಿ ಆರಮುಖಂ ಸರ್ದು ಕೆಂಪೇಗೌಡ ಮೂವಿ, ಅದನ್ನು ಯಾರೂ ನಂಬಲ್ಲ. ಆ್ಯಕ್ಚುಲಿ ನಾನು 200+ ಟೈಮ್ಸ್ ನೋಡಿದ್ದೀನಿ. ಆಮೇಲೆ ಇವಾಗ್ಲೂ ಆ ಸೀನ್ ನೋಡ್ತಾ ಇರ್ತೀನಿ. ಸೊ ನಾನು ಅವತ್ತು ನಮ್ಮ ಮನೇಲಿ ಹೇಳಿದ್ದು ನಮ್ಮ ಅಮ್ಮ ಅಪ್ಪ ಹತ್ರ, ನಾನು ಏನಾದರೂ ಹೀರೋ ಆದಮೇಲೆ ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನ್ನೊಂದು ಡ್ರೀಮು. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಬಟ್ ಅದು ಇವಾಗ ಡ್ರೀಮ್ಸ್ ಕಮ್ ಟ್ರೂನೇ ಆಗಿಬಿಟ್ಟಿದೆ ಫುಲ್. ಆಮೇಲೆ ಇದೇ ನಮ್ಮ ಪ್ರೊಡ್ಯೂಸರ್ ಸರು ಮತ್ತು ನಮ್ಮ ಡೈರೆಕ್ಟರ್ ಸರ್ಗೂ ನಾನು ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಬೇಕು. ನಾನು ಅವತ್ತು ಅಂದ್ಕೊಂಡಿರೋದು ಇವತ್ತು ಆಗ್ತಾ ಇದೆ. ಆಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಅವರಿಂದ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಆಮೇಲೆ ಅವರು ಸೀನ್ ಟು ಸೀನ್ ಯಾವ ಥರ ಈ ಆ್ಯಕ್ಟ್ ಮಾಡಬೇಕು, ಎಕ್ಸ್ಪ್ರೆಷನ್ ಯಾವ ಥರ ಇರಬೇಕು ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅವರು. ಸೊ ನಾನು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು ರವಿಶಂಕರ್ ಸರ್ಗೆ. ಫೈನಲಿ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ನೀವು ನೋಡಿದ್ದೀರಾ, ಸಾಂಗ್ಸ್ ಎಲ್ಲ ನೋಡಿದ್ದೀರಾ. ನಿಮ್ಗೆ ಒಂದ್ ಮೂಮೆಂಟ್ ಅಲ್ಲಿ ನಿಮ್ಮ ನಟನೆ, ನಿಮ್ಮ ಅದೇ ಎಲ್ಲವೂ ಸಿನಿಮಾದಲ್ಲಿನ ಇದೆಲ್ಲ ಸನ್ನಿವೇಶಗಳನ್ನೆಲ್ಲ ನೋಡಿ ಏನ್ ಅನ್ನಿಸ್ತು ನಿಮ್ಗೆ? ಅಷ್ಟು ನೀಟಾಗಿ ನನ್ನನ್ನು ಅಂದರೆ ಇದು ನಾನೇನಾ. ಆಮೇಲೆ ನನ್ನ ಫ್ರೆಂಡ್ಸ್ ಅಂತಾರೆ
ಬ್ರೋ ಇದು ಪೋಸ್ಟರಲ್ಲಿ ನೀವೇನ ಅಂತ ಅವರೇ ಕೇಳ್ತಾರೆ. ಇಲ್ಲಿ ನೀವು ಹೀಗಿದ್ದೀರಾ, ಪೋಸ್ಟರಲ್ಲಿ ಹೀಗಿದ್ದೀರಾ ನಾನು ಅವಾಗ ಖುಷಿ ಆಗುತ್ತೆ ಅವ್ರು ಹಾಗೆ ಹೇಳಿದಾಗ. ಆಮೇಲೆ ನನಗೂ ಕೂಡ ಆಕ್ಚುಲಿ ನಂಬಕ್ಕಾಗಲ್ಲ. ಅಷ್ಟು ನೀಟಾಗಿ ಎಲ್ರೂ ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ ಸರ್. ಓಕೆ, ನಿಮ್ಗೆ ಫಸ್ಟ್ ಸಿನಿಮಾ ನಿಮ್ಮ ಕನ್ಸೆಲ್ಲ ನೆನ್ಸಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಒಂದಷ್ಟು ಬೆಟ್ಟದಷ್ಟು ಕನ್ಸಿಟ್ಕೊಂಡು ಸೂರ್ಯ ಅನ್ನೋ ಪಾತ್ರದ ಮೂಲಕ ಪ್ರಶಾಂತ್ ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.